ಇದಿಲ್ಲ ಸರ್. ಅವಾಚಕ ಶಬ್ದದಲ್ಲೂ ಮಾತಾಡಿರಲಿಲ್ಲ, ಏನು ಮಾಡಿರಲಿಲ್ಲ. ಪತ್ರಿಕೆ ಹಿಂಗ್ ಇಟ್ಕೊಂಡು ಹಿಂಗೆ ಆಗ್ತಾ ಇದೆ ಅಂತ ತೋರ್ಸಿದ್ಕೆ ನನಗೆ 3 ನೋಟಿಸ್ ಕೊಟ್ಟು ಕಳಿಸ್ತಾ ಇರಲ್ಲ, ಅದ್ಯಾಕೆ ಅಂತ ಸರ್. ಅದು ಮಾಹಿತಿ ಕೊಡ್ರಿ ಅಂತ ನಿಮ್ಮ ಪೇಪರ್ ಮಾತಾಡ್ತಾ ಇದೀನಿ, ತೋರ್ಸ್ಬಿಟ್ಟು ಮಾತಾಡಿದ್ಕೆ ನನ್ ಸೋರ್ಸ್ ಇದು ಅಂದಿದ್ಕೆ ನನಗೆ 3 ಸರಿ ನೋಟಿಸು, CCB ನೋಟಿಸು, CID ನೋಟಿಸು. ನಿಮ್ದು ಕೊಡೋದಿಲ್ಲ ಸರ್. ಕ್ಲೀನ್ ಆಗಿ ನ್ಯೂಸ್ ಪೇಪರ್ ಅನ್ನ ಮುಂದಿಟ್ಕೊಂಡು ಇಲ್ಲಿ ಬರ್ದಿದೆ ನೋಡಿ ಸ್ವಾಮಿ ಅಂದಿದ್ಕೆ ನನಗೆ ನೋಟಿಸ್ ಕೊಟ್ಟಿದ್ದೀನಿ. ಅನೇಕ ಸಂಗತಿಗಳು ಮಾಡಿಲ್ಲ ತಾವು ನೋಡಿ, ಅನೇಕ ಸಂಗತಿಗಳು ಇವರು ನನಗೆ ನೋಟಿಸ್ ನನ್ಗೆ ಗೊತ್ತಿದೆ. ತಾವೇ ನೋಟಿಸ್ ಕೊಟ್ರಲ್ಲ, ಹೇಳಿ ಸರ್. ನೋಟಿಸ್ ಕೊಟ್ಟಿದ್ದು ಅವರೇ, ನಮ್ಮ ಗೃಹ ಸಚಿವರು, ಮಾಜಿ ಗೃಹ ಸಚಿವ ಹೇಳಿದ್ದು ಮಾಹಿತಿ ಕೊಡಿ ಅಂತ. ನನಗೆ ಮಾಹಿತಿ ಕೊಡಲ್ಲ, ನನಗೆ ನೀವು ಆಫ್ಟರ್ ಪದಗಳ ಬಳಕೆ ಅವ್ಯಾಚ ಶಬ್ದಗಳನ್ನ ನಿಂದಿಸಿದ್ದಾರೆ ಅಂತ ಕೊಟ್ಟಿರೋದು ನನ್ನ ನೋಟಿಸ್. ಅವಾಚ್ಯ ಶಬ್ದಗಳು ಅದು ಹೇಳ್ಬೇಕಲ್ಲ, ಅವರು ಏನ್ ಮಾಡಿದ್ದೀನಿ ಅಂತ ಆದ್ರೂ ಹೇಳ್ಬೇಕಲ್ಲ. ಏನೂ ಇಲ್ಲ, ಎಲ್ಲ ವಿಡಿಯೋ ಇದೆ, ಪೊಲೀಸರು ಮಾಡಿದ್ದಾರೆ, ಮೀಡಿಯಾದವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೇವಕರ ಡೆಫಿನಿಷನ್ ನನಗೆ ಗೊತ್ತಿಲ್ಲ, ಅದನ್ನ ಡೆಫಿನಿಷನ್ ಇಲ್ಲ. ಕರ್ ಸೇವಕರು ಏನು ತೊಂದರೆ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಯು, ಎನಿಬಡಿ ಹೂ ಇಸ್ ಇಂಟು ಗ್ಯಾಮ್ಲಿಂಗ್, ಮಟ್ಕಾ ನಡೆಸೋರು, ಎಕ್ಸ್ಟಾರ್ಷನ್ ಮಾಡೋರು, 16 ಕೇಸ್ ಹಾಕಿಸ್ಕೊಡೋರು ನೀವು ಕರ್ ಸೇವಕರನ್ನ ರೀ, ಭಕ್ತರನ್ನ ಬಿಜೆಪಿ ನಾಯಕರು ತಕರಾರಿ ಅದರಲ್ಲಿ. ಆದ್ರೆ